1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಇದು ಕೊಡಿ, ಗಂಡು ಮೊಟ್ಟೆ ಕೊಡಿ. ಅಲ್ಲ ಅದು ಹೆಂಗ್ ಗೊತ್ತಾ, ಮೊಟ್ಟೆಯಲ್ಲಿ ಸೈಂಟಿಫಿಕ್ ಆಗಿ ಕಣ್ಣು ಹಿಡಿದಿದ್ದಾರೆ ಆಲ್ರೆಡಿ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಕಣ್ಣು ಹಿಡಿದಿರೋದು. ಮೊಟ್ಟೆ, ಈ ಮೊಟ್ಟೆ ತಿಂದ್ರೆ ನಮ್ಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ಫೈನ್ ಹಾಕ್ತಾರೆ ಎಲ್ಲಾ ಕಡೆ. ಇಲ್ಲಿ ಬನ್ನಿ, ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದು ಸಪ್ರೇಟ್ ಮಾಡಿ ಇಡ್ಬೇಕು ನೀವು. ಆಕ್ಚುಲಿ ಈಗ ನೋಡಿ, ಇಲ್ಲಿದೆಯಲ್ವಾ, ಫಾರಂ ಇಂದ ಕೊಡ್ತಾರಲ್ವಾ, ಇದು ನೋಡಿ. ಈ ಮೊಟ್ಟೆ ಹಿಂಗಿಟ್ರೆ ಇಲ್ಲಿ ನೋಡಿ ಮಲ್ಕೊಂಡಿದೆ ಅಂದ್ರೆ ಹೆಣ್ಮಗು. ಇದು ಹಿಂಗೆ ಎದ್ ನಿಲ್ತಾ ಐತೆ, ಇದು ಮೊಟ್ಟೆ ಅಂದ್ರೆ ಗಂಡು. ಅರ್ಥ ಆಯ್ತಾ? ನೋಡಿ, ಇದು ಹೆಣ್ಣಿವಾಗಿದೆ. ಗಂಡು ಎದ್ದು ನಿಂತ್ಕೊಂಡ್ಬಿಡ್ತಾವ ಹಿಂಗೆ. ಎಲ್ಲಾ ಕಡೆ ಫೈನ್ ಹಾಕ್ತಾರ. 1.5 ತಿಂಗಳಾಯ್ತು. ಗಂಡು ಮೊಟ್ಟೆ ಹೆಣ್ಮೊಟ್ಟೆ ಅಂತ ಬರ್ತಾ ಇದಾವೆ ಇವಾಗ. ಅದ್ರ ಮೇಲೆ ಬರ್ದಿಡ್ಬೇಕು ನೀವು, ಸ್ಟಿಕ್ಕರ್ ಅಂಟಿಸ್ಬೇಕು. ಈಗ ರೂಲ್ಸ್ ಬಂದ್ಬಿಟ್ಟಿದೆ, ಫೈನ್ ಹಾಕ್ತಾವ್ರ ಎಲ್ಲಾ ಕಡೆ. 2-3 ಮೊಟ್ಟೆ ತಗೊಂಡು ಗಂಡು ಕೊಟ್ಟು ನನ್ಗೆ, ಇದು ಹೆಣ್ಣಿದು. ಇಲ್ಲೋಡಿ ಅಣ್ಣ, ಇಲ್ಲೋಡಿ, ಗಂಡಿದು. ಇದು ಏನಾಗ್ಬಿಟ್ಟಿದೆ ಅಂದ್ರೆ, ಹೆಣ್ಮಕ್ಳು ಗಂಡು ಮೊಟ್ಟೆ ಬೇಕು ಅಂತ, ಗಂಡು ಮಗು ಬೇಕು ಅಂತ ಕೂತ್ಕೊಂಡವ್ರೆ. ಹೆಣ್ಣು ಮೊಟ್ಟೆ ತಿಂದ್ರೆ ಹೆಣ್ಣು ಮಕ್ಳು ಆಗ್ತಾವಂತೆ. ಮೊನ್ನೆ ಪೇಪರ್ಲಿ, ಅಯ್ಯೋ ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ, ಮಾರ್ಕು. ಎಲ್ಲಾ ಕಡೆ ಫೈನ್ ಹಾಕ್ತಾವ್ರೆ ನೋಡಿ. ಬಂದ್ರು, ಇಲ್ಲೇ ಬಂದ್ರು ಡಾಕ್ಟ್ರುಗಳು ಬಂದವ್ರಲ್ಲಿ. ಅದೇ ಇದು ಹೇಳಿ ಈಗ ಅದೇ ಮಾಡ್ತಾ ಇದೀವಿ ಸರ್, ಅದೇ ಮಾಡ್ತಾ ಇದೀವಿ ನಾವು. ಇಲ್ಲ ಸರ್, ಇದು ಗೊತ್ತಾಯ್ತು ಸರ್. ಅದೇ ನಾವು ಗಂಡ್ ಮೊಟ್ಟೆ ಬೇಕಂತ ತಗೋತಾ ಇದೀವಿ. ಅದೇ ಗಂಡ್ ಮೊಟ್ಟೆ ಸ್ಟಾಪ್ ಮಾಡಿದಾರಂತಲ್ಲ ಈಗ. ಎಲ್ಲ ಬರೀ ಇದ್ ಬೇಕು ಅಂತ ಹೇಳಿ ಮಾಡ್ತಾ ಇದಾರಂತೆ. ಮೊಟ್ಟೆ ಸಪ್ರೇಟ್ ಇದೆ ಸರ್, ಹೆಣ್ ಮೊಟ್ಟೆ ಇಲ್ಲಿದೆ. ಅಲ್ಲಿ ಟ್ರೇ ಅವ್ರಿಗೆಲ್ಲ ಇದು ಮಾಡಿಲ್ಲ, ಅವರು ಚೇಂಜ್ ಮಾಡಿಲ್ಲ, ಎಲ್ಲ ಬರ್ದಿಟ್ಟಿಲ್ಲ. ಈಗ ಇವತ್ತಂತ ಮೆಸೇಜ್, ಊರ್ಗೆ ಹೋಗಿ ದುಬೈಲಿ ಇದ್ರಂತವ್ರು, ಗೊತ್ತಾಗಿಲ್ಲ. ಯಾವ್ರಿಗೆ ದುಬೈಗೆ ಹೋಗಿದ್ರಾ? ಅಲ್ಲ ಊರ ಮಂಗಳೂರಿಗೆ ದುಬೈಗೆ ಹೋಗಿದ್ರಾ? ಅದು ಮೊಟ್ಟೆ ಇದಾಗ್ಬಿಟ್ಟಿದೆ ಅಂತೆ ಸರ್, ಅದಕ್ಕೆ ಚೆಕ್ ಮಾಡ್ತೀವಿ ಸರ್. ಸರಿ, ಮಾಡಿ ಇಟ್ಕೊಳ್ಳಿ. ಏನ್ ಸರ್ ಫೈನ್? 10,000ನಾ? ಹೌದು. ಬರ್ದಿಡ್ಬೇಕಾದು ಏನು? ಬರ್ದಿಡ್ಬೇಕಾಯ್ತು. ಅಂದ್ರೆ ಗಂಡು ಮೊಟ್ಟೆ ಇದೆ, ಹೆಣ್ಣು ಮೊಟ್ಟೆ ಅಂತ ಬರ್ದಿಡ್ಬೇಕಾ? ಬರ್ದಿಟ್ಟಿಲ್ಲ ಸರ್. ಹೆಣ್ಣು ಮೊಟ್ಟೆ ಅದು ಗಂಡು ಮೊಟ್ಟೆ ಹೆಂಗ್ ಗೊತ್ತಾಗುತ್ತೆ? ಸುಮಾರು ಜನ ನೋಡಿದಾರೆ ಸರ್, ಯಾರು ಬರ್ದಿಟ್ಟಿಲ್ಲ. ಅಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ. ಹೆಣ್ಣು ಮೊಟ್ಟೆ ಯಾವ್ದು ಗಂಡು ಮೊಟ್ಟೆ ಯಾವ್ದು ಡಿವೈಡ್ ಮಾಡ್ಬೇಕಾಗುತ್ತೆ. ಇವರು ಇರ್ಲಿಲ್ಲ. ಇದೇನಾಗದೆ ಅಂದ್ರೆ ಮ್ಯಾಚ್ ಬಾಕ್ಸ್ ವಿಷಯನೇ ಏನು ಅಂತಾನೆ ಗೊತ್ತಿಲ್ಲ. ಇವಾಗ ನೀವ್ ಹೇಳಿರೋದ್ರಿಂದಲೇ ನಮಗೂ ವಿಷಯ ಗೊತ್ತಾಗಿರೋದಿಲ್ಲ. ಕಾಕಾಡಿ ಗಂಡ್ಮಟ್ಟೆ ಹೆಣ್ಮಟ್ಟೆ ಅಂತ ಇವಾಗ ವಿಷಯ ಗೊತ್ತಾಯ್ತಾ ಇರತ್ತೆ. ಅಲ್ಲ ಏನಂದ್ರೆ, ಹೆಣ್ಮಕ್ಳು ಬಂದು ಬರೀ ಗಂಡ್ ಮೊಟ್ಟೆ ಕೊಡು ಅಂತಂದ್ರೆ ಗಂಡ್ ಮಗು ಬೇಕು ಅಂದ್ಬಿಟ್ಟು ಗಂಡ್ ಮೊಟ್ಟೆ ತಿಂತಾವ್ರಂತೆ. ಕೊಡಕ್ ಹೋಗ್ಬಾರ್ದಂತೆ ಗಂಡ್ ಮೊಟ್ಟೆ. ಈಗ ಅದಕ್ಕೆ ಹೆಣ್ಣು ಮೊಟ್ಟೆ ಜಾಸ್ತಿ ಕೊಡ್ಬೇಕು. ಯಾಕಂದ್ರೆ ಈಗ ಪಾಪ ನೋಡಿ, ಹೆಣ್ಣು ಮಗು ಇದೆ ಅಂದ್ರೆ ಎಲ್ಲಾರು ದುಃಖ ಪಡ್ತಾವ್ರೆ. ಮೊಟ್ಟೆ ಮಾಡ್ತಾರಲ್ಲ, ಅವ್ರಿಗೆ ನೀವು ಈ ತಿಳುವಳಿಕೆ ಕೊಡ್ಬೇಕು. ನಮ್ಗ್ ಗೊತ್ತಿರುದಿಲ್ಲ, ತಂದು ಹಾಕ್ಬಿಡ್ತಾರೆ, ಮಕ್ಕಳಿದ್ದಾರೆ. ಇದ್ರ ಮೇಲೆ ಬರಿಬೇಕು ಸರ್. ಬರೀ ಫೈನ್ ಈಗ 10,000 ಫೈನ್ ಕಟ್ಟಿ ಅಷ್ಟೇ, ಅವೆಲ್ಲ ಗೊತ್ತಿಲ್ಲ. ಇಲ್ಲ ಸರ್, ಮೊಟ್ಟೆ ಊರ್ಗ್ ಹೋಗ್ದು ದುಬೈಗೆ ಹೋಗಿದ್ರು ಸರ್. ನಾನು ಇಲ್ಲೇ ಇರೋ ಸರ್, ಇದೇ ಮನೆಯವ್ರು ನಾವು. ಎಲ್ಲ ಒಂದೇ ಸರ್, ಒಂದೇ ಮಕ್ಕಳು. ನಮ್ಮ ಅಣ್ಣ, ನಾನ್ ಮಗ, ಇವ್ರ ಮಗನೇ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್. ತಂದೆ ಹೆಸರು? ರಾಮನಾಥ್ ಸರ್. ಅವೆಲ್ಲ ಗೊತ್ತಿಲ್ಲ ಸರ್, ಏನ್ ಮಾಡ್ತಾರೆ ಗೊತ್ತಿಲ್ಲ. 10,000 ಫೈನ್ ಕಟ್ಟಿ ಸರ್. ಅಲ್ಲ ಸರ್, ಬಂದಿರೋ ಸರ್ ದುಬೈ ನೋಡಿ, ಫ್ಲೈಟ್ ಅಲ್ಲಿ ಬಂದಿರೋ, ಬಟ್ಟೆನು ಚೇಂಜ್ ಮಾಡಿಲ್ಲ ನಾವಿನ್ನೂ. ಇವತ್ತೇ ಬಂದಿರು ಸರ್. ಅಲ್ಲ ಅದೀಗ ಏನಂತ ಅದೇ ಗೊತ್ತಾಯ್ತು ಸರ್, ಬಿಡಿ. ಅಂದ್ರೆ ಹೆಣ್ಮಕ್ಳು ಬರೀ ಗಂಡ್ ಮೊಟ್ಟೆ ಕೇಳ್ಕೊಂಡ್ ಬರ್ತಾಳೆ, ಕೊಡ್ಬಾರ್ದು. ಬರಿಬೇಕು. ಹೆಣ್ಣು ಹೆಣ್ಮಕ್ಳು ಕೊಡ್ಬೇಕು, ಗಂಡ್ ಮಕ್ಳು ಬಂದ್ರೆ ಗಂಡ್ ಮಕ್ಳು ಮೊಟ್ಟೆ ಕೊಡ್ಬೇಕು. ಆತರ ಇದೆ ರೂಲ್ಸ್ ಇವಾಗ. ಅಂದ್ರೆ ಈ ಮೊಟ್ಟೆ ತಿಂದ್ರೆ ಗಂಡ್ ಮಕ್ಳು ಜಾಸ್ತಿ ಆಗ್ತಾ ಇದೆ ಅಂತ, ಅದಕ್ಕೆ ಗಂಡ್ ಮೊಟ್ಟೆ ಸಪ್ರೇಟ್ ಇರ್ಬೇಕು. ಅಂದ್ರೆ ಎಲ್ಲ ಹೆಣ್ಮಕ್ಳು ಈಗ ಗಂಡು ಮಗು ಬೇಕು ಅಂತಾರೆ, ಹೆಣ್ಣು ಮಕ್ಳು ಕಡಿಮೆ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ಅದಕ್ಕೆ ಗೌರ್ಮೆಂಟ್ ಸೈಂಟಿಫಿಕ್ ಆಗಿ ಕಣ್ಣು ಮಾತ್ರ ಗೊತ್ತಿಲ್ಲ, ನಾವು ಬೇಯಿಸ್ಬಿಟ್ಟು ಮಾಡ್ಬಿಡ್ತೀವಿ. ಬೇಯಿಸ್ಕೊತೀನಿ ಡೈಲಿ ಒಂದೊಂದ ಅಂತ ಕೆಲ್ಸದ ಮೇಲೆ ಮಾಡ್ಬಿಟ್ಟು ಕೀಪ್ ಇಲ್ಲ ಈಗ ಬೇಯಿಸ ಮಾತ್ರ ನಾವು ಬೇಯಿಸ್ಕೊಡ್ತೀವಿ. ತಪ್ಪು ನಿಮ್ದು. ಏನ್ ನೋಡ್ತಿ ಹೆಂಗ್ ಗೊತ್ತಾಯ್ತು? ನಮಗ್ ಗೊತ್ತಿಲ್ಲ, ಅವರು ಹೇಳಲಿಲ್ಲ ನಮ್ಗೆ. ಈಗ ಬಂದಾವೆ
ಈಗ ಹಿಂಗ್ ಬಂದೇವೆ ಈ ತರ ಆಗೈತೆ ಯಾರು ಅಪಾರ್ಟ್ಮೆಂಟ್ ಸುಮಾರು ಜನ ನಾವು 8 ಮನೆ ಕೆಲಸ ಮಾಡ್ತೀವಿ ಸರ್ ನಾನು 8 ಮನೇಲೂ ನಮಗ್ ಗೊತ್ತಿಲ್ಲ 8 ಮನೆ ಕೆಲಸ ಮಾಡ್ತೀನಿ 8 ಮನೇಲೂ ಗೊತ್ತಿಲ್ಲ ಈಗ ನಾನೇ 100 ಬಿಡಲ್ಲ ಅವ್ರು ಮಾತಾಡಕ್ಕೆ. ಸರ್ ನಾನು ರಾತ್ರಿ ಟೈಮ್ ಆಯ್ತು ಆಂಟಿ ಗಂಡ್ಮಟ್ಟೆ ಕೊಡಲ್ಲಮ್ಮ, ಗಂಡ್ಮಟ್ಟೆ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಅಕ್ಕ ಇರಕ್ಕ ನೀರಕ್ಕ. ಸರಿ ಏನ ಸರಿ ನೋಡಿ ಅಕ್ಕ, ಈಗ ಏನ್ ಮಾಡ್ತೀರಿ ಗೊತ್ತಾ, ಸರ್ ಇಲ್ಲ ಸರ್ ಹೆಣ್ಮೊಟ್ಟೆ ಸ್ಟಾಪ್ ಇದೆ, ಗಂಡ್ಮಟ್ಟೆ 15 ದಿವಸ ಆಗಿದೆ. ಹೌದಾ ಅಷ್ಟೇ. ದುಬೈಯಿಂದ. ಆಗ ನಮ್ಗೆ ನಮ್ಮ ಹೆಸರೇನು ಯಾರು ನಮ್ಮ ಹೆಸರೇನು ಸುರೇಶ್ ಶಿವರಾಜ್ಕುಮಾರ್. ಈಗ ಇದ್ರ ಮೇಲೆ ಬರೋದಿಲ್ಲ ಆಯ್ತಾ, ಇದೊಂದ್ಸತಿ ಬಿಟ್ಬಿಟ್ಟು ದುಬೈಯಿಂದ ಇವತ್ತೇ ಬಂದಿದೀವಿ ಆಯ್ತಾ. ಗಂಡ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರಲ್ವಾ ಬೇಗ ಹೇಳ್ತಾರೆ, ಅದಕ್ಕೆ ಮೊಟ್ಟೆ ನಿಂತ್ಕೊಂಡ್ಬಿಟ್ಟೈತೆ. ಇದು ನೋಡಿ, ಇದು ಗಂಡು ಯಾವ್ದು ಹೆಣ್ಣು ಯಾವ್ದು ಹೇಳೋಣ ನೀನ್. ಅಪ್ಪ ಸಾರಿ ಅಪ್ಪ ಹೇಳಪ್ಪ, ನೀನ್ ಯಾವ್ದು ಹೆಣ್ಣು ಮಲ್ಕೊಂಡಿರೋದು. ಅಷ್ಟೇ ಮೇಡಮ್, ಫೈನ್ ಆಗೋದಿಲ್ಲ ರೀ. ನಾವು ದುಬೈಯಿಂದ ಇವತ್ತೇ ಬಂದಿದ್ದೀರಿ. ಅಪ್ಪ ನೋಡಿ, ನಾವಪ್ಪ ಕಾಲು ಚಪ್ಪಲಿ ಫ್ಲೈಟ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟವ್ರೆ. ಕೇಳಿ ಎಲ್ ಬಿಟ್ಟಪ್ಪ ನೀನ್ ಚಪ್ಪಲಿ ಫ್ಲೈಟ್ ಅಲ್ಲಿ? ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಂಡು ಅಲ್ಲ ಫ್ಲೈಟ್ ಚಪ್ಪಲಿ ಫ್ಲೈಟ್ 15 ದಿವಸ ಆಯ್ತು ನಾನು ಬಾಗಿಲು ತೆಗೆದಿ. ದುಬೈಯಲ್ಲಿ ಇದ್ವಿ, 15 ದಿವಸ ದುಬೈಲಿ ಇದ್ವಿ. ನಮ್ಮಪ್ಪ ಫ್ಲೈಟ್ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟವ್ರ, ಕಾಸ್ಟ್ಲಿದು ಚಪ್ಪಲಿ ದುಬೈಲಿ ಬಿಟ್ಟು ಬಂದ್ಬಿಟ್ಟವ್ರ ನಮ್ಮಪ್ಪ. 15,000 ರೂಪಾಯಿ ಚಪ್ಪಲಿ. ಕೇಳಿ, ಇದಾಗೈತೆ ಸರ್ ಫ್ಲೈಟ್ ಹಿಂಗ್ ಮೇಲ್ಗಡೆ ಹಿಂಗ್ ಹತ್ತಿ ಕೆಳಗಿಳಿತ ಚಪ್ಪಲಿ ಬಿಚ್ಕೊಂಡ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು ಟೈಮ್ ಆಯ್ತಲ್ಲ ಇನ್ ಬರೋ ಅಷ್ಟ್ರಲ್ಲಿ. ಹೆಂಗೆ ಅಂದ್ರೆ ಹಿಂಗ್ ಹೇಳ್ಬೇಕು ಈಗ ನಾವು. ನನಗೆ ಏನಣ್ಣ ಹೆಂಗ್ ಹೇಳಿ ಅವ್ರಿಗೆ? ಅಪ್ಪಾಜಿ ನಾನ್ ನೋಡೋಣ ಅಪ್ಪನ್ಗೆ. ಅಪ್ಪಾಜಿ ಓಕೆ, ನಾನು ಟ್ಯೂಷನ್ಗೆ ಹೋಗ್ತೀನಿ. ಹೇಳ್ತೀನಿ ಬಿಡು, ಹೋಗ್ರಿ ಬೇಡ ಬೇಡ ಹೋಗೋದ್ ಬೇಡ. ನನಗೆ ಹೆಂಗ್ ಗೊತ್ತಾ ಇವಾಗ, ಈಗ ಎಷ್ಟು ನಿಮಿಷ ಪ್ಲೇ ಆಗಿರ್ಬೋದು ನಿಮ್ ಪ್ರಕಾರ? ಈಗ ನಾವು ಬಂದು ಎಷ್ಟೊತ್ತಾಯ್ತು, ಎಷ್ಟು ನಿಮಿಷ ಆಗಿರ್ಬೋದು ನಿಮ್ ಪ್ರಕಾರ? ನಾನ್ ಮಾತಾಡ್ತಾ ಇದ್ದು ಅಪ್ಪ, ಈಗ ನೀ ಬಂದ್ಮೇಲೆ ಎಷ್ಟೊತ್ತಾಗಿರ್ಬೋದು ನಾವು ಮಾತಾಡಿ? 1/4 ಗಂಟೆ ಆಗಿದೆ. 1/4 ಗಂಟೆ ಜಾಸ್ತಿನೇ ಆಗೋಯ್ತು. ಇವ್ರು ಬೇಕಾಗಿರೋದು 13 ನಿಮಿಷ, ನಮ್ಗೆ 13 ನಿಮಿಷ ಬೇಕು. ಈಗಾಗಲೇ 15 ನಿಮಿಷ ನೀವೇ ಅಂದ್ರಿ, ಸಾಕಂಗಾರೆ ಜಾಸ್ತಿ ಬೇಡ ಆಯ್ತಾ? ಕ್ಯಾಮ್ರಾ ಐತೆ, ಇದು ಕುರಿಗಳು ಸರಣಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ನಿನ್ನ ಕುರಿ ಮಾಡ್ತಾ ಇದ್ದೀನಿ. ಸರಿ 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 ಸರಿನಾ? 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ ಸರ್ ನಿಮ್ಗೆ. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara.